ತಾಲೂಕಿನ ಕೊಣನೂರಿನಲ್ಲಿ ಕುಸಿದು ಹಾನಿಗೀಡಾಗಿರುವ ದೊಡ್ಡಕೆರೆ ಏರಿಯನ್ನು ತುರ್ತಾಗಿ ಅಭಿವೃದ್ಧಿಪಡಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ ತಿಳಿಸಿದರು. ತಾಲೂಕಿನ ಕೊಣನೂರು ದೊಡ್ಡಕೆರೆ ಏರಿ ಕುಸಿದಿರುವ ಸ್ಥಳಕ್ಕೆ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅತಿಯಾದ ಮಳೆಯಿಂದಾಗಿ ಮೇಲ್ಭಾಗದ ಹೇಮಾವತಿ ಹಾಗೂ ಹಾರಂಗಿ ನಾಲೆಗಳ ನೀರು ಕೆರೆ ಒಡಲು ಸೇರುತ್ತಿದ್ದು ಅವಸಾನದತ್ತ ಸಾಗಿರುವ ಏರಿ ಕುಸಿಯುತ್ತಿದೆ. ಏರಿ ಒಡೆದರೆ ಕೆಳಭಾಗದ ಅಡಿಕೆ ತೋಟ ಹಾಗೂ ಸಾಗುವಳಿ ಅಚ್ಚುಕಟ್ಟಿನ ಅಪಾರ ಪ್ರಮಾಣದ ಭೂಮಿ ಕೊಚ್ಚಿ ಹೋಗಿ ಕೆರೆಯ ಅಸ್ತಿತ್ವಕ್ಕೆ ದೊಡ್ಡ ಗಂಡಾಂತರ ಒದಗಲಿದೆ. ಹಾರಂಗಿ ಹಾಗೂ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಕೆರೆ ಏರಿ ಸಮಗ್ರ ಅಭಿವೃದ್ಧಿಗೆ ಯೋಜನೆ ರೂಪಿಸಿ ಅಭಿವೃದ್ಧಿಪಡಿಸಬೇಕು. ಈ ಸಂಬಂಧ ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದರು. ಕೆರೆ ಏರಿ ಕುಸಿದಿರುವ ಕಾರಣ ಈ ಭಾಗದಲ್ಲಿ ವಾಹನಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಇದರಿಂದ ಕೊಣನೂರು, ಕೆರೆಕೋಡಿ, ಹಂಡ್ರಂಗಿ, ತರಿಗಳಲೆ, ಕೆಸವತ್ತೂರು, ಬೇಮತಿ ಸೇರಿದಂತೆ ಕೊಡಗು ಜಿಲ್ಲೆ ಹಾಗೂ ಮಲ್ಲಿಪಟ್ಟಣ ಹೋಬಳಿ ಭಾಗದ ವಾಹನ ಸವಾರರ ಓಡಾಟಕ್ಕೆ ತೊಂದರೆ ಉಂಟಾಗಿದೆ. ಈ ನಿಟ್ಟಿನಲ್ಲಿ ಏರಿ ದುರಸ್ತಿಪಡಿಸುವ ತನಕ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಕೆರೆಗೆ ಪ್ರೆಷರ್ ಇದ್ದು ಏನಾಗಿದೆ ಅಂದರೆ ಒಂದು ಇಲ್ಲಿಂದ ಅಲ್ಲಿವರೆಗೂ ಇದು ಕಾಂಕ್ರೀಟ್ ವಾಲ್ ಆಗಬೇಕು. ಇದು ಯಾಕೆಂತಂದರೆ ವೆಹಿಕಲ್ ಸಿಕ್ಕಾಬಟ್ಟೆ ಓಡಾಡೋದ್ರಿಂದ ಮತ್ತು ವಾಟರ್ ಪ್ರೆಷರ್ ಜಾಸ್ತಿ. ಇಲ್ಲಿಂದ ಕಡಿಮೆ ಅಂತ ಅಂದರೆ ಹೇಮಾವತಿ ಮತ್ತು ಕಾವೇರಿ ಎರಡು ನೀರು ಇಲ್ಲಿ ಹರಿತಾ ಇದೆ. ಇದು ಅದರಿಂದ ಇದಕ್ಕೆ ಪ್ರೆಷರ್ ಜಾಸ್ತಿ ಆಗಿದೆ. ಪ್ರೆಷರ್ ಜಾಸ್ತಿಯಾಗಿ ಪ್ರಾಬ್ಲಮ್ ಆಗಿದೆ. ಅದರಿಂದ ಕೋಡಿ ಓಪನ್ ಮಾಡಿ ಒಂದು 4 ಕಡೆ ಕೋಡಿ ಓಪನ್ ಮಾಡಿಸಿದ್ರೆ ಆಗ ಇದಕ್ಕೆ ಪ್ರೆಷರ್ ಕಡಿಮೆ ಆಗುತ್ತೆ. ಆಗ ನಾವು ಏನು ವರ್ಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಟೆಂಡರ್ ಕರೆಸಿ ಅದನ್ನು ಪ್ರೋಸೆಸ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡೋಣ ಸರ್. ನೆಕ್ಸ್ಟ್ ಇದರಲ್ಲಿ ಈಗ ಇಂಜಿನಿಯರ್ಗೂ ಮಾತಾಡಿದ್ದೀವಿ. ಅವರು ಸ್ವಲ್ಪ ತರತುರಿಲಿ ಮಾಡೋಕ್ಕೆ ಇದು ಮಾಡ್ತಾರೆ. ಇದೇನಾರ ಪ್ರಾಬ್ಲಮ್ ಆದರೆ ಜನಗಳಿಗೆ ಭಾರಿ ತೊಂದರೆ ಆಗುತ್ತೆ. ಅಷ್ಟರೊಳಗಡೆ ಇಮಿಡಿಯೇಟಾಗಿ ಈಗ ಏನಾರ ಒಂದು ಇದಕ್ಕೆ ಗ್ರಾವಲ್ ಹೊಡೆದು ಸ್ಟಾರ್ಟಿಂಗಲ್ಲಿ ಏನಾದ್ರು ಓಡಾಡೋಂಗೆ ವ್ಯವಸ್ಥೆ ಮಾಡೋಕ್ಕೆ ನೋಡೋಣ, ಮಾತಾಡ್ತೀವಿ.